ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸ್ವಲ್ಪ ಪ್ರಾರ್ಥನೆ ಹೆಚ್ಚಾಗಿ ಮಾಡಿ. ದುಷ್ಟ ಶಕ್ತಿಗಳು, ದುಷ್ಟ ಜನರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಗುರುಭ್ಯೋ ನಮಃ. ಗಣೇಶ ಡ್ರೈವ್. ಸೊ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬಾ ಬೇಜಾರ್ ಮಾಡ್ಕೊಂಡು ಏನೋ ಒಂದು ಸಂಬಂಧನ ಕುದುರ್ಸೋದಕ್ಕೆ ಅಥವಾ ಏನೋ ಒಂದು ರಿಲೇಶನ್ಶಿಪ್, ನಂಗೆ ಅನ್ಸುತ್ತೆ ಹೆಣ್ಣು ನೋಡಕ್ಕೋ ಗಂಡು ನೋಡಕ್ಕೋ ಬೇಜಾರಿಂದ ಹೋಗ್ತೀರಾ ಒಂದು ಮದ್ವೆ ವಿಚಾರನ ತಗೊಂಡು ಅನ್ನುವಂಥದ್ದು ಕೂಡ ಇದೆ. ಸೊ ರಿಲೇಶನ್ಶಿಪ್ ಗ್ರೋತ್ ಬರೋದ್ರಲ್ಲಿ ಇದೆ. ಹೋಗ್ಬೇಕಾದ್ರೆ ಗಾಡಿಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಅನ್ನ ಸರಿಯಾಗಿ ಇಟ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೋ ಸ್ವಲ್ಪ ಕಂಟ್ರೋಲ್ ತಪ್ಪು ಹೋಗ್ತಾ ಇದೆ ನಿಮ್ಮ ಎಮೋಷನ್ಸ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಭಾವನೆಗಳನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡಿರಿ, ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೆ ಮನೆ ನಿಮ್ಗೋಸ್ಕರ ಕಾಯ್ತಾ ಇದೆ. ಒಳ್ಳೆ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನೆಗೆ ಬರೋರು ಕೂಡ ಒಳ್ಳೆಯವರಾಗಿರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ದರ್ಶನ ಸಿಗದಿರಾ ವಾಪಸ್ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಹೋಗ್ತೀರಾ, ಅಲ್ಲಿ ನಿಮ್ಗೆ ದರ್ಶನ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ನಂಗನ್ಸೋ ಪ್ರಕಾರ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಎನರ್ಜಿ ಇದೆ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಏನೋ ಒಂದಷ್ಟು ಬೇಸರ ಆಗುತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಅಷ್ಟು ದುಡ್ಡುಗಳೆಲ್ಲ ನಾನು. ಬಟ್ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೇನೆ ಬೇಸರ ಆಗಿದೆ ಅನ್ನೋವಂಥದ್ದು ಕೂಡ ಇದೆ. ಸೊ ಯಾಕೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ಥರ ವೈಬ್ ಇದೆ. ಸೊ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಗಾಡಿ ಕಂಟ್ರೋಲ್ ಅಲ್ಲಿ ಇರಿ, ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ನೀವೇನು ಜವಾಬ್ದಾರಿನೇ ತಗೊಳ್ತಾ ಇಲ್ಲ ನಿಮ್ ವೆಹಿಕಲ್ ಬಗ್ಗೆ ಅನ್ನುವಂಥದ್ದು ಇದೆ. ಸೊ ವೆಹಿಕಲ್ ಬಗ್ಗೆ ನೀವು ಸ್ವಲ್ಪ ಆಗಾಗ ಗಮನ ತಗೊಳ್ತಾ ಇರಿ. ಬರೀ ಯಾರು ಗಾಡಿನ ಓಡಿಸ್ತಾರೆ ಅವ್ರಿಗೆ ಬಿಟ್ಬಿಟ್ಟು ಸುಮ್ನೆ ಕೂತಿರ್ತೀರಾ ಅಂತ ಅನ್ಸುತ್ತೆ, ಏನೋ ಯೋಚನೆ ಮಾಡ್ಕೊಂಡು. ಆ ತರ ಮಾಡ್ಬೇಡಿ. ನಿಮ್ಮ ಗಾಡಿ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳು ಬರ್ತಿದೆ. ಯಾಕೆ ಬೇಜಾರ್ ಮಾಡ್ಕೊಳ್ತಿದ್ದೀರಾ, ಯಾಕೆ ಯೋಚನೆ ಮಾಡ್ತಿದ್ದೀರಾ, ಎಲ್ಲ ಚೆನ್ನಾಗಿದೆ ಅಂತ ಇದೆ. ಊಟ ಮಾಡ್ಬೇಕಾದ್ರೂ ಎಲ್ಲೋ ಗಮನ ಇದೆ ಅನ್ನುವಂಥದ್ದು ಇದೆ. ಸೊ ಯಾರನ್ನೋ ತುಂಬಾ ಹಚ್ಕೊಂಡ್ಬಿಟ್ಟಿದೀರಾ ಅಂತ ಅನ್ಸುತ್ತೆ. ಅವ್ರು ಬೇಕು ನಂಗೆ, ಅವ್ರ ಜೊತೆ ರಿಲೇಶನ್ಶಿಪ್ ಬೇಕು, ಅವ್ರ ಜೊತೆ ನನ್ನ ಜೀವನ ಚೆನ್ನಾಗಿರ್ಬೇಕು, ಅವ್ರನ್ನ ಮ್ಯಾರೇಜ್ ಆಗ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಇರಬಹುದು. ನೋಡೋಣ, ಭಗವಂತನ ಇಚ್ಛೆ ಇದ್ರೆ ಅವ್ರು ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ಆರಾಮಾಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಕೂತ್ಕೊಳ್ಳುವಂತ ಆಫೀಸ್ ಚೇರ್ ಏನಿದೆ ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಈಗ ಹೇಳಿದ್ರ ಬಗ್ಗೆ ಏನೋ ಡೌಟ್ ಇದೆ. ಹಾಗಾದ್ರೆ ಗಾಡಿ ಓಡಿಸೋರು ಒಳ್ಳೆಯವರಲ್ವಾ ಅಂತ. ಖಂಡಿತ ಒಳ್ಳೆಯವರು. ಸೊ ಅವ್ರು ಒಳ್ಳೆಯವರಾಗಿರೋದಕ್ಕೆ ನಿಮ್ ಗಾಡಿ ಇನ್ನ ಚೆನ್ನಾಗಿ ಓಡ್ತಾ ಇದೆ. ಸೊ ಹಾಗಾಗಿ ಆ ಗಾಡಿನ ಇನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗಿರೋದ್ರಿಂದ ನಿಮ್ಮ ಗಾಡಿ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರು ಯಾರನ್ನೋ ಮೀಟ್ ಮಾಡಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಈ ಕಾರ್ಡ್ ಪದೇ ಪದೇ ಆ ವೈಬ್ ತರುತ್ತೆ ಅಂತ. ಯಾರೋ ನೀವು ಭೇಟಿ ಆಗಿದ ತಕ್ಷಣ ಅವರು ತಮ್ಮ ಕೊನೆ ಉಸಿರು ಎಳಿತಾರೆ, ಈ ತರ ಪದೇ ಪದೇ ಕೇಳಿಸ್ತಾನೆ ಇದೆ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸಾಧ್ಯ ಆದ್ರೆ ಅವ್ರನ್ನ ಭೇಟಿ ಆಗ್ತಿರೋ ಆಗಲ್ವಾ ಅದು ನಿಮಗ್ ಬಿಟ್ಟಂತ ವಿಚಾರ. ನಿಮ್ಮ ಜೀವನದಲ್ಲಿ ನೋಡ್ಕೊಳ್ಳಿ. ಅಕಸ್ಮಾತ್ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿದ್ರೆ, ಇದೇನಾದ್ರೂ ಎಸ್ಪೆಷಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ನೀವು ಭೇಟಿ ಮಾಡಕ್ ಹೋದ್ರೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಅದೇ ನಿಮ್ಮ ಅಜ್ಜಿ ತಾತ, ತಂದೆ ತಾಯಿ, ಬೇರೆ ಯಾರಾದ್ರೂ ಇದ್ರೆ ತಗೊಂಡ್ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬನ್ನಿ. ಏನಾದ್ರೂ ತಗೊಂಡ್ ಹೋಗಿ ಕೊಟ್ಟು ಅವ್ರಿಗೆ ಇಷ್ಟ ಆಗೋವಂಥದ್ದು ಹಣ್ಣೇನಾದ್ರೂ ಅನ್ನುವಂಥದ್ದು. ಇಲ್ಲ ಅಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೆ ದಯವಿಟ್ಟು ಅವ್ರನ್ನ ಭೇಟಿ ಆಗ್ಬೇಡಿ. ಇದರಿಂದ ದೊಡ್ಡ ಮಟ್ಟದ ಅನಾಹುತ ಆಗತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಕೊಲೆ ಕೇಸ್ ತರ ಆಗಿ ನಿಮ್ಮ ಮೇಲೆ ಆಪಾದನೆ ಬಂದ್ರೂ ಬರಬಹುದು ಅನ್ನುವಂಥದ್ದು ಇದೆ. ಯಾರಾದ್ರೂ ಎಷ್ಟೇ ನೀವು ಜಾಣರಾಗಿರ್ಲಿ, ಎಷ್ಟೇ ಬುದ್ಧಿವಂತರಾಗಿರ್ಲಿ, ಈವನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಸಂಬಂಧಪಟ್ಟಂಗೆ
ಇದು ನಿಮ್ಮ ಕುತ್ತಿಗೆವರೆಗೂ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್, ನೋ ಮೀಟಿಂಗ್, ನೋ ಡೇಟಿಂಗ್, ನೋ ಚಾಂಟಿಂಗ್, ನಥಿಂಗ್. ಓಕೆ. ಸೊ ಎಸ್, ಸೋಲ್ಮೇಟ್ ಎನರ್ಜಿಲಿ ಇರೋರು ನಿಮ್ಮನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸೊ ತಾಯಿ ಮಗುನ ಗುರುತಿಸುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಜೀವನ, ನಿಮ್ಮ ನಿರ್ಧಾರ ನಿಮ್ಮದೇ ಆಗಿರ್ಲಿ ಅನ್ನುವಂಥದ್ದಷ್ಟೇ ನನ್ನ ಅಪೇಕ್ಷೆ. ಇದರ ಜೊತೆಗೆ ಒಂಚೂರು ಲೈಫು ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಬಂಗಾರದ ಬಳೆಗಳನ್ನ ತಗೊಳ್ತೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಬುಧ ಮಂಗಳ ಇದೆರಡು ಶಾಂತಿ ಆಗಬೇಕು ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಸದ್ಯಕ್ಕೆ ಅದನ್ನ ಮಾಡ್ಕೊಳ್ಳಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಕ್ಕಳ ಓದಿನ ವಿದ್ಯಾಭ್ಯಾಸ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಏನೋ ವಿವಾಹಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾದದ್ದು ಏನೋ ಒಂದು ಆಶೀರ್ವಾದನ ಗಣೇಶ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ದೇವರಿಗೆ ಏನೋ ಕಿರೀಟ ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಟ್ಟಿಲ್ಲ, ಯಾವಾಗ ಮಾಡಿಸ್ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮಾಡಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅಕ್ಷಯ ತೃತೀಯಗೆ ಯಾರೋ ಬಂಗಾರದ ಒಡವೆಗಳನ್ನ ಅಥವಾ ಜಮ್ ಸ್ಟೋನ್ಸ್ನ ತಗೊಳ್ಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ದಾಳಿಂಬೆನ ನೈವೇದ್ಯ ಮಾಡಿ ದೇವರಿಗೆ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ದೇವಸ್ಥಾನ ಕಟ್ಟಿಸ್ಬೇಕು, ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು, ಇದೆರಡೂ ಕೆಲಸನೂ ಮಾಡ್ದಿರಾ ಏನ್ ಮಾಡ್ತಿದ್ದೀರಾ ನೀವು ಅಂತ ಗಣೇಶ ಯೋಚನೆ ಮಾಡ್ತಿದ್ದಾರೆ. ನಿಮ್ಗಿನ್ನ ಯಾವ ರೀತಿ ಬುದ್ಧಿ ಹೇಳೋದು, ಯಾವ ರೀತಿ ಮಾರ್ಗದರ್ಶನ ಕೊಡೋದು, ಇದನ್ನ ಯೋಚನೆ ಮಾಡ್ತಿದ್ದಾರೆ ಗಣೇಶ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಂಗೆ ಗೊತ್ತಿಲ್ಲ, ಗಾಳಿ ಗೋಪುರ ಮಾಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗಾಳಿ ಗೋಪುರ ಎಲ್ಲಿದೆ, ಎಲ್ಲಿ ಮಾಯ ಆಗತ್ತೆ, ಇದು ಅಷ್ಟೊಂದು ಗೊತ್ತಿಲ್ಲ. ನನಗನ್ಸಿರೋ ಪ್ರಕಾರ ಒಂದೇ ಒಂದವಿದೆ, ಇನ್ನೊಂದು ಬೆಂಗಳೂರಲ್ಲಿ ಗಾಳಿ ಆಂಜನೇಯ ಇದೆ. ನನಗೆ ಇದೆರಡರ ವೈಬು ಇದೆ. ಎಲ್ಲಿ ಅಂತ ಗೊತ್ತಿಲ್ಲ. ಗಾಳಿ ಗೋಪುರ ಗಾಳಿಲಿ ಮಾಯ ಆಗತ್ತೆ, ಮಂಜು ಐ ಮೀನ್ ಮಂಜು ಮಂಜು ಮುಸುಕುತ್ತೆ, ಆ ಥರ ಆಗತ್ತೆ. ಅದಾಗಿ ಮಂಜು ಬಿಡೋ ಅಷ್ಟರಲ್ಲಿ ಮೋಡ ಅಯ್ಯಯ್ಯೋ, ಒಂದು ಮೋಡ ಅಡ್ಡ ಬಂದಂಗೆ ಮಂಜು ಕವಿಯುತ್ತೆ. ಅದು ಬಿಡೋ ಅಷ್ಟರಲ್ಲಿ, ಅದು ಸರಿಯೋ ಅಷ್ಟರಲ್ಲಿ ಅಲ್ಲಿ ಗಾಳಿ ಗೋಪುರ ಇಲ್ಲ ಆಗತ್ತೆ. ಈ ಥರದ್ದೇನೋ ಇದೆ, ನಂಗೆ ಗೊತ್ತಿಲ್ಲ ಎಲ್ಲಿ ಅಂತ, ಬಟ್ ಅದೊಂದಿದೆ. ಜೊತೆಗೆ ಯಾವುದೋ ಒಂದು ಗೋಪುರ ಇದೆ, ದೇವಸ್ಥಾನದ ಗೋಪುರದ ಮೇಲೆ ಬೇರೊಂದು ಗೋಪುರ ಕಟ್ಟಿದ್ದಾರೆ. ದೇವಸ್ಥಾನದ ಗೋಪುರ ಬಂಗಾರದ ಗೋಪುರ ಇದೆ, ದೇವಸ್ಥಾನದ್ದು ಬಂಗಾರದ ಗೋಪುರ ಇದೆ. ಅದನ್ನ ಅದ್ರ ಮೇಲೆ ಬೇರೆ ಗೋಪುರ ಮಣ್ಣಲ್ಲೋ ಸಿಮೆಂಟಲ್ಲೋ ಕಟ್ಟಿದ್ದಾರೆ. ಅದನ್ನ ಓಪನ್ ಮಾಡಿದ್ರೆ ಬಂಗಾರದ ಗೋಪುರ, ಬಂಗಾರದ ಫುಲ್ ಒಂದು ಏನ್ ತಿರುಪತಿಲಿ ಇದೆ ಬಂಗಾರದ ಗೋಪುರ, ಆ ಥರದ್ದು ಇನ್ನೊಂದು ಗೋಪುರ ಇದೆ. ಅದು ಬೆಳಕಿಗೆ ಬರುತ್ತೆ. ಅದು ಜೋಡಿ ಗೋಪುರ ಇದೆ, ಜೋಡಿ ದೇವಸ್ಥಾನದ ಹತ್ರ ಇದೆ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ, ಮೇ ಬಿ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರ್ಬೋದು. ಇದ್ರ ಬಗ್ಗೆ ಉಲ್ಲೇಖ ಇದೆ, ಎಲ್ಲೋ ಬರ್ದಿಟ್ಟಿದ್ದಾರೆ, ಅದು ಕೂಡ ಯಾರಿಗೋ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕಕ್ಕೆ ಇನ್ನೊಂದು ಜ್ಞಾನಪೀಠ ಪ್ರಶಸ್ತಿ, ಇನ್ನ 2 ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಅನ್ನುವಂಥದ್ದು ಇದೆ. ಅತ್ಯುತ್ತಮವಾದ ಒಂದು ಜ್ಞಾನಪೀಠ ಪ್ರಶಸ್ತಿ ಅತಿ ಶೀಘ್ರದಲ್ಲಿ ಕನ್ನಡಕ್ಕೆ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಸೊ ಡಿವೈನ್ ಪರ್ಪಸ್ ಅನ್ನ ನೆನಪಲ್ಲಿ ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ, ಇನ್ನ ಹೆಚ್ಚಿನದು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಾ ನಿಮ್ಮ ಜೀವನನ ನೀವು ನಡೆಸಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಗುರುಗಳಿಂದ ಶಿಷ್ಯರಿಗೆ ಏನೋ ಒಂದು ಉಡುಗೊರೆ ಸಿಗುವಂತ ಸಾಧ್ಯತೆ ಇದೆ, ಬಂಗಾರದ್ದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಾಗ್ದೇವಿ ತರ ಕಾಣಿಸ್ತಾ ಇದ್ದಾರೆ ಇಲ್ಲಿ.
ನಿಮ್ಮ ಮಕ್ಕಳಿಗೆ ವಿದ್ಯೆನ ಹೇಳ್ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ. ನಿಮ್ಮ ಮಕ್ಕಳಿಗೆ ಸಂಗೀತ ಅಭ್ಯಾಸಕ್ಕೆ ಸೇರಿಸಿ ಅನ್ನುವಂಥದ್ದು ಇದೆ. 14, 11, 4, 27, 37, 29, 20 ನಂಬರ್ ಇದೆ ಇಲ್ಲಿ. ಪಾಸಿಟಿವ್ ಔಟ್ಲುಕ್. ಸೊ ಅಮಾವಾಸ್ಯೆ ಹುಣ್ಣಿಮೆಗಳ ಮಧ್ಯ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರುತ್ತೆ. ಇವಾಗ ಯಾವಾಗಿದೆ, 26, 27 ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯಿಂದ ಮುಂದಿನ ಹುಣ್ಣಿಮೆ ಯಾವತ್ತಿದೆ, 12ನೇ ತಾರೀಕಿದೆ, ಬುದ್ಧ ಪೌರ್ಣಿಮೆ. ಈ ಅಮಾವಾಸ್ಯೆಯಿಂದ ಈ ಹುಣ್ಣಿಮೆ ಒಳಗೆ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಅಜ್ಞಾತವಾಸ ನಿಮ್ದು ಮುಗಿಬಹುದು ಅನ್ನುವಂಥದ್ದು ಕೂಡ ಇದೆ. ಒಂದು ಒಳ್ಳೆಯ ದಿನ, ಒಂದು ಒಳ್ಳೆಯ ಕ್ಷಣ ನನ್ನ ಜೀವನದಲ್ಲಿ ಬರೋದಿಲ್ವಾ ಅಂತ ಯಾರು ಪ್ರಯತ್ನ ಪಡ್ತಿದ್ರಿ, ಯಾರು ಆಸೆ ಇಟ್ಕೊಂಡಿದ್ರಿ, ಖಂಡಿತ ಬರುತ್ತೆ. ಖಂಡಿತ ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ. ಸಪ್ತಮುಖಿ ಗಣೇಶನ ಆಶೀರ್ವಾದ, ಸಪ್ತ ಮಹರ್ಷಿಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹಾಗಾಗಿ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನ ತಂದುಕೊಡುತ್ತೆ ಇದು ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಅಡಗಿದೆ, ಬ್ರಹ್ಮಾಂಡದಲ್ಲಿ ಲೀನ ಆಗಿದ್ದೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಇರುತ್ತೆ. ಸೊ ಅದು ನಿಮ್ಗೆ ವಾಪಸ್ ಗಣೇಶನ ಆಶೀರ್ವಾದದಿಂದ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಬೃಹತ್ ಬ್ರಹ್ಮಾಂಡಾಕಾರದಲ್ಲಿ ನಿಂತಿರೋದು ಗಣೇಶ ಇದೆ. ಎಲ್ಲಾ ರೀತಿಯಲ್ಲೂ ಗಣೇಶ ಇದ್ದಾರೆ, ನಿಮ್ಮನ್ನ ಕಾಪಾಡ್ತಿದ್ದಾರೆ. ಹೋಲ್ ವರ್ಲ್ಡ್ ಅಲ್ಲಿ ನೀವೆಲ್ಲೇ ಇರಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರಿ, ನಿಮ್ಮನ್ನ ಗಣೇಶ ಕಾಪಾಡ್ತಾರೆ. ಅವರು ನಿಮ್ಮನ್ನ ಕಾಪಾಡೋಷ್ಟು ಯಾರು ಕಾಪಾಡೋದಿಲ್ಲ. ಮೇ ಬಿ ನಿಮ್ಮನ್ನ ಕಾಪಾಡಕ್ಕೆ ಅಂತಾನೆ ಗಣೇಶ ಈ ಕಲಿಯುಗದಲ್ಲಿ ಈ ವಿಶೇಷವಾದಂತಹ ಅವತಾರದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ವಿರಾಟ್ ರೂಪಿ ಗಣೇಶ ಇಲ್ಲಿ ಇದ್ದಾರೆ. ಸೊ ನಿಮ್ಗೋಸ್ಕರನೇ ಈ ಅವತಾರ ಎತ್ತಿರುವಂಥದ್ದು. ವಿರಾಟವಾಗಿ ಇದ್ದಾರೆ, ಎಲ್ಲಾ ರೀತಿಯಲ್ಲೂ ಇದ್ದಾರೆ. ಶಕ್ತಿ ಗಣಪತಿಯಾಗಿ, ಯುಕ್ತಿ ಗಣಪತಿಯಾಗಿ, ಭಕ್ತಿ ಗಣಪತಿಯಾಗಿ, ಸಖಾ ಗಣಪತಿಯಾಗಿ, ಮಾತೃ ಗಣಪತಿಯಾಗಿ, ಪಿತೃ ಗಣಪತಿಯಾಗಿ, ಸೊ ಪುತ್ರ ಗಣಪತಿಯಾಗಿ, ಗುರು ಗಣಪತಿಯಾಗಿ, ಎಲ್ಲ ದೇವಿಗಳ ಶಕ್ತಿನ ತನ್ನೊಳಗೆ ಸಮಾಹಿತ ಮಾಡಿಕೊಂಡು ಗಣೇಶ ನಿಮ್ಮನ್ನ ಕಾಪಾಡೋದಕ್ಕೆ, ನಿಮ್ಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ನಿಂತಿದ್ದಾರೆ ಇಲ್ಲಿ. ಸೊ ಗಾಯತ್ರಿ ದೇವಿಯಾಗೂ ಇದ್ದಾರೆ, ಪಂಚಮುಖಿ ಆಂಜನೇಯಂತರನೂ ಇದ್ದಾರೆ, ವಿಷ್ಣು ಸ್ವರೂಪಿಯಾಗೂ ಇದ್ದಾರೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ, ನಿಮ್ಮ ಮನಸ್ಸಿನ ಕುರುಕ್ಷೇತ್ರ ಯುದ್ಧದಲ್ಲಿ, ನಿಮ್ಮ ಪಾಸ್ಟ್ ಲೈಫ್ ಕರ್ಮದ ಈ ಕುರುಕ್ಷೇತ್ರ ಯುದ್ಧದ ಒಂದು, ಕುರುಕ್ಷೇತ್ರ ಅಂದ್ರೆ ಯಾಕೆ ಅಂದ್ರೆ ನಿಮ್ಮ ಮನಸ್ಸು ಈಗ ನಮ್ಮವರೇ ನಮ್ಗೆ ತೊಂದರೆ ಮಾಡೋದು, ನಮ್ಮವರೇ ನಮ್ಮ ವಿರುದ್ಧ, ದಯಾದಿ ಕಲಹ ತರ ಇದೆ ನಿಮ್ ಜೀವನ. ಇಷ್ಟಪಟ್ಟಂತ ಹೆಣ್ಣು ಸಿಕ್ಲಿಲ್ಲ ಅಂತ ಪ್ರಯತ್ನ ವಿಫಲ ಆಯ್ತು ಅನ್ನುವಂತ ಸಿಟ್ಟಿಗೆದ್ದಿ ಪ್ರಯತ್ನಗಳನ್ನ ಮಾಡಿರ್ಬೋದು, ಅಥವಾ ಇಷ್ಟಪಟ್ಟವರು ನಿಮ್ಗೆ ಸಿಗ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ನೀವು ಅವ್ರ ಮೇಲೆ ಸಮರ ಸಾರಿದ್ರಿ ಅಂತ ಅನ್ಸುತ್ತೆ. ಈಗ ಅದೆಲ್ಲ ಶಾಂತ ಆಗತ್ತೆ. ಈಗ ಅದೆಲ್ಲ ಒಂದು ಮುಕ್ತಾಯ, ಕಾರ್ಮಿಕ್ ಎಂಡಿಂಗ್ ಆಗಿದೆ. ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರ್ತಾ ಇದೆ. ಕೈಗೆಟಕದ ದ್ರಾಕ್ಷಿ ಹುಳಿ ಅಂತ ಅನ್ಕೊಂಬಾರ್ದು. ಸೊ ಎಷ್ಟು ಸಿಕ್ತೋ ಅಷ್ಟೇ ಪುಣ್ಯ, ವ್ಯಾಪ್ತಿ ಪ್ರಾಪ್ತಿ. ನಿಮ್ಗೆ ವ್ಯಾಪ್ತಿ ಇದ್ದಿದ್ದೇ ಅಷ್ಟು, ನಿಮ್ಗೆ ಪ್ರಾಪ್ತಿ ಆಗಿರೋದು ಅಷ್ಟೇ. ಸೊ ಹಾಗಾಗಿ ಮುಂದಿನ ಜೀವನ ತುಂಬಾ ಚೆನ್ನಾಗಿರೋದ್ರಿಂದ ಇನ್ನೊಂದಷ್ಟು ಒಳ್ಳೆ ಕೆಲಸಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ಮಾಡ್ತಾ ಹೋಗಿ, ಒಂದಷ್ಟು ನೊಂದ ಹೃದಯಗಳಿಗೆ ಸಾಂತ್ವನ ಕೊಡ್ತಾ, ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗಿ, ನಿಮ್ಮ ಈ ಹೊಸ ಜೀವನದ ಹಾದಿ ಖಂಡಿತ ಯಶಸ್ವಿಯಾಗಿರುತ್ತೆ, ಯಶಸ್ಸು ಇರುತ್ತೆ ಅಂತ ಗಣೇಶ ಹೇಳ್ತಿದ್ದಾರೆ. ಸಾಕಷ್ಟು ಪ್ರೊಟೆಕ್ಷನ್ ಇದೆ ನಿಮ್ಗೆ, ನೀವೆಲ್ಲೇ ಹೋದ್ರು ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇದೆ. ಸೊ ಯಾರು ಸಮುದ್ರಯಾನ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಖಂಡಿತ ನಿಮ್ಗೆ ಯಶಸ್ಸಿದೆ, ಹೋಗಿ ಅನ್ನುವಂಥದ್ದು ಇದೆ. ನೀವು ಓಡಾಡ್ಬೇಕಾದ್ರೆ ಭಯ ಇರ್ಬೋದು ನಿಮ್ಗೆ ಎಲ್ಲಾದ್ರೂ ಹೋಗಕ್ಕೆ, ಹೋಗ್ಬೋ ಕೆಲವು ಥರ್ಡ್ ಪಾರ್ಟಿ ಸಿಚುವೇಶನ್ ಹೋಗ್ಬೇಡಿ, ಸಮಸ್ಯೆ ಇದೆ ಅಂತ ಇಲ್ಲೇ ಹೇಳಿದೀನಿ. ಬಟ್ ಬೇರೆ ಕೆಲಸ ಕಾರ್ಯಕ್ಕೆ ನೀವು ಹೊರಗೆ ಹೋಗ್ಬಾರ್ದು ಅಂತ ಬೇರೆ ಯಾರಾದ್ರೂ ಅನ್ಕೊಂಡಿದ್ರೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು, ಯಾರನ್ನಾದ್ರೂ ಭೇಟಿ ಮಾಡ್ಬೇಕು, ಅಥವಾ ಮಕ್ಕಳನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತ ಹೋಗಿ, ಒಳ್ಳೇದಾಗತ್ತೆ, ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಚೆನ್ನಾಗಿ ಊಟ ಮಾಡಿ, ಊಟ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಚೆನ್ನಾಗಿ ಊಟ ಮಾಡಿ, ಆರೋಗ್ಯನ ನೋಡ್ಕೊಳ್ಳಿ. ಯಾವಾಗ್ಲೂ ಅದು ಇದು ಅದು ನೋಡ್ತಾನೆ ಇದ್ದೀರಾ, ನಿಮ್ಗೇನ್ ಇಷ್ಟ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ?
ಅಥವಾ ಗಣೇಶನಿಗೆ ಏನ್ ಇಷ್ಟ ಅದನ್ನ ಕೊಟ್ಟಿದ್ದೀರಾ ಗಣೇಶನಿಗೆ? ನಿಮ್ಮ ಇಷ್ಟ ಕಷ್ಟದ ಕಡೆ ನಿಮ್ಗೆ ಏನ್ ತಿನ್ನಕ್ಕೆ ಇಷ್ಟ, ಏನ್ ಖುಷಿ ಇಷ್ಟ ಆ ಥರ ಮಾಡಿ. ಈ ವರ್ಷದ ಬೆಳೆ ಹೇಗ್ ಬೆಳಿತೀರಾ ಅಂದ್ರೆ ನಿಮ್ಗೇನ್ ಇಷ್ಟ ಅದನ್ನ ಬೆಳಿತೀರಾ ಅನ್ನುವಂಥದ್ದು ಇದೆ. ನಂಗೆ ಈ ವರ್ಷದ ರೈತರು ಏನಿದ್ದಾರೆ, ಯಾರೋ ರೈತರು ವಿಶೇಷವಾದಂಥ ಬಂಗಾರದ ಬೆಳೆನ ಬೆಳೀತಾರೆ. ಸೊ ಅದರಿಂದ ಅವರಿಗೆ ತುಂಬಾ ಹೆಚ್ಚು ಲಾಭ ಆಗಿ ಏನೋ ಒಂದು ಅವರ ಬೆಳೆದ ಬೆಳೆಗೆ ಒಂದು ಅವಾರ್ಡನ್ನ ತಗೊಳ್ತಾರೆ ಅಂತ ಕೂಡ ಇದೆ ಇಲ್ಲಿ. ಅವಾರ್ಡನ್ನ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಸೊ ಜಪ ಮಾಡಿ ಇದು ಮಣಿ ಬರುತ್ತಲ್ಲ, ಮುತ್ತು, ಮುತ್ತಿನ ಮಣಿ, ಒರಿಜಿನಲ್ ಪರ್ಲ್, ಅದ್ರದ್ದೇನೋ ಒಡವೆ ಮಾಡಿಸ್ಕೊಳ್ತೀರಾ ಅಂತ ಕೂಡ ಇದೆ. ಆ ನಿಜವಾದ ಪರ್ಲಿಂದ ಕೂಡ ನೀವು ಜಪನ ಮಾಡ್ತೀರಾ, ಜಪಮಣಿ ತರ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪ್ರಾಸ್ಪರಿಟಿ, ದುಡ್ಡು ಬರೋದ್ರಲ್ಲಿ ಇದೆ. ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಸೊ ಸಂಪತ್ ಭರಿತ ಗಣಪತಿ ಇದ್ದಾರೆ ಇಲ್ಲಿ. ಗಣೇಶ ನಿಮ್ಗೆ ಜ್ಞಾನ ಕೇಳಿದ್ರು ಕೊಡ್ತಾರೆ, ಹಣ ಕೇಳಿದ್ರು ಕೊಡ್ತಾರೆ. ಏನ್ ಕೇಳ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ನಿಮ್ಮ ಬೆಳೆಗೆ ರಕ್ಷೆ ಇದೆ. ದ್ರಾಕ್ಷಿ ಬೆಳೆ ಚೆನ್ನಾಗಿ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಪೈನಾಪಲ್ ಕೂಡ ಕೆಲವರು ಬೆಳಿತಾರೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಯಾರೋ ಜ್ಯೂಸ್ ಅಂಗಡಿ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಆರೆಂಜ್ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು. ವಿಶೇಷವಾದಂಥದ್ದು ಇದು ಲೀಚಿ ಹಣ್ಣು ಬರುತ್ತಲ್ಲ, ಲೀಚಿ ಹಣ್ಣು, ಅದನ್ನು ಮತ್ತೆ ವಿಶೇಷವಾದಂಥ ಒಂದು ಆಯುರ್ವೇದಿಕ್ ಪುಷ್ಪ, ಆಯುರ್ವೇದಿಕ್ ಅಲ್ಲಿ ಉಪಯೋಗಿಸುವಂತ ಹೂವನ್ನ ಬೆಳಿತೀರಾ ಅಂತ ಕೂಡ ತಿಳಿಸ್ತೇವೆ. ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಇನ್ನೊಂದಷ್ಟು ಬಾಂಬ್ ಸ್ಫೋಟಕ್ಕೆ ತಯಾರಿ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಮತ್ತೆ ಈ ಸತಿ ಕೆಲವು ಚೂರು ಪ್ರಾಣಿಗಳಿಗೆ ಆ ಒಂದು ಬಾಂಬ್ ಅನ್ನುವಂಥದ್ದನ್ನ ಕಟ್ಟಿಬಿಟ್ಟು ಅವಾಗ ಪ್ರಾಣಿಗಳ ಚರ್ಮದ ಒಳಗೆ ಅದನ್ನ ಇನ್ಸರ್ಟ್ ಮಾಡಿ ಬ್ಲಾಸ್ಟ್ ಮಾಡುವಂತ ಉದ್ದೇಶನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಸದ್ಯಕ್ಕೆ ನೀವು ಅದನ್ನ ಡಿಸ್ಪೋಸ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಈ ಸತಿ ಸಮಸ್ಯೆ ಆದ್ಮೇಲೆ ಪರಿಹಾರ ಹುಡುಕ್ಬಾರ್ದು, ಅದಕ್ಕೆ ಮುಂಚೆನೆ ಹುಡುಕ್ಬೇಕು. ಸಮಸ್ಯೆ ಬರ್ತಿದೆ ಅಂತ ಒಂದಲ್ಲ ಒಂದ್ ರೀತಿಯಲ್ಲಿ ಗೊತ್ತಾಗತ್ತೆ ಅಲ್ವಾ? ಸೊ ಆವಾಗ ಅದು ಬರೋಕ್ಕಿಂತ ಮುಂಚೆನೆ ರಕ್ಷೆ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಹೆಚ್ಚು ನಿಮ್ಮನ್ನ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಪ್ರೊಟೆಕ್ಟಿವ್ ಎನರ್ಜಿಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಗೆ ನೀವು ಹೀಲಿಂಗ್ ಹಾಕ್ಕೊಳ್ಬೇಕು ಅನ್ನುವಂಥದ್ದು ಇದೆ. ನಿಮ್ಗೆ ನೀವೇ ಹೀಲಿಂಗ್ ಹಾಕೊಳ್ಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ನಿಮ್ಮನ್ನ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. 17ನೇ ತಾರೀಕು ಇರಬಹುದು ಅಥವಾ 17ನೇ ನಂಬರ್ ಇರಬಹುದು, ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮನ್ನ ಯಾರೋ ಭೇಟಿ ಮಾಡಕ್ಕೆ ಬರ್ಬಹುದು ಅಥವಾ ಯಾರನ್ನು ನೀವು ಭೇಟಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಅಥವಾ ಯಾರೋ ನಿಮ್ಮಲ್ಲಿ ದೇಣಿಗೆ ಕೇಳ್ಕೊಂಡು ಕೂಡ ಬರ್ಬಹುದು. ಐ ಮೀನ್ ದೇಣಿಗೆ ಅಂದ್ರೆ ಏನು ಡೊನೇಷನ್ ಕೇಳ್ಕೊಂಡು ಕೂಡ ಯಾರಾದರೂ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಪಡ್ಕೊಳ್ಳಿ, ಅನ್ನದಾನನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಬಂದವರಿಗೆ ಪ್ರಮುಖವಾದಂತ ಯಾರಾದ್ರೂ ಭೇಟಿಯಾಗಕ್ ಬಂದ್ರೆ ಅವರಿಗೆ ಊಟ ಹಾಕಿ ಕಳಿಸಿ ಅನ್ನುವಂಥದ್ದು ಕೂಡ ಇದೆ. ಬಂದವ್ರನ್ನ ಬರೀ ಕೈಲಿ ಕಳಿಸ್ಬೇಡಿ ಅನ್ನುವಂಥದ್ದು ಇದೆ. ಹಾಗಂತ ಯಾರಿಗೆ ಏನೇನ್ ಕೊಡ್ಬೇಕು ಅದು ನಿಮಗ್ ಬಿಟ್ಟಿದ್ದು. ಸೊ ಯಾರ್ಯಾರ ಯೋಗ್ಯತೆ, ಅರ್ಹತೆ, ಪ್ರೀತಿ, ವಿಶ್ವಾಸ ಹೇಗಿದ್ಯೋ ಹಾಗೆ ಕೊಟ್ಟು ಕಳಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಸ್ಪ್ಲೆಂಡರ್ ಬದಲಾವಣೆ ಬರ್ತಾ ಇದೆ. ನಿಮ್ಮನ್ನ ನೀವು ಸುಂದರವಾಗಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಸೌಂದರ್ಯ, ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಆಚಾರ ವಿಚಾರ, ನಿಮ್ಮ ಉಡುಗೆ ತೊಡುಗೆ ಅಂದ್ರೆ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ. ಸೊ ನೀವು ನಿಮ್ಮನ್ನ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬದಲಾಗಿ ಅನ್ನುವಂಥದ್ದು ಇದೆ.
ಸೊ ಯಾರೋ ಇಲ್ಲಿ ಸ್ವಲ್ಪ ಕಲರ್ ಕಮ್ಮಿ ಅಂತ ಕೊಡ್ತಾ ಇರಬಹುದು, ಬಟ್ ಮೋರ್ ದೆನ್ ಒಂದು ಬದಲಾವಣೆ ಹಂತ ಇದೆ ಇದು. ಸೊ ಹಾಗಾಗಿ ನಿಮ್ಮ ಈ ಕಲರ್ ಕಡಿಮೆ ಆಗಿರಬಹುದು, ಬಟ್ ನಥಿಂಗ್ ಟು ವರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸೌಂದರ್ಯ ಇನ್ನಷ್ಟು ವೃದ್ಧಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಒಂದು ಬಿಂದುವಿನಿಂದ ಶುರು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ಒಂದು ಝೀರೋ ಇಂದ ಶುರು ಮಾಡಿ ಮತ್ತೆ ಗ್ರೋತ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅದು ಬಿಸ್ನೆಸ್ ವಿಚಾರದಲ್ಲಿ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಬೆಳಗಿ ಬೆಳೆಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಕ್ತಿ ಗಣಪತಿ ಇದ್ದಾರೆ. ದುಷ್ಟರ ಸಂಹಾರ ನಾನು ಮಾಡಿದ್ದೀನಿ, ಮಾಡ್ತೀನಿ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಗಣೇಶನ ಆರಾಧನೆ ನೀವು ಮಾಡ್ತಿಲ್ಲ ಅನ್ನುವಂಥದ್ದು ಸ್ವಲ್ಪ ಬೇಸರ ತಂದಿದೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಎಡಗಾಲಿನ ಪಾದದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮತ್ತೆ ಕೈಗಳ ಆರೋಗ್ಯ, ಎಸ್ಪೆಷಲಿ ಈ ಮಣಿಕಟ್ಟು, ಈ ಮೂಳೆ ಹಿಂಗ್ ಫೋಲ್ಡ್ ಮಾಡ್ತೀವಲ್ಲ, ಅಲ್ಲಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ರಿಲ್ಯಾಕ್ಸ್ ಮಾಡಿ, ಸರೆಂಡರ್ ಮಾಡಿ ಯೂನಿವರ್ಸಿಗೆ ಅಥವಾ ಗಣೇಶನಿಗೆ ಗಣೇಶಾರ್ಪಣ ಮಸ್ತು ಅಂತ ಹೇಳ್ಬಿಟ್ಟು ಸರೆಂಡರ್ ಮಾಡಿ ಅವ್ರು ನೋಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ದೂರ ಪ್ರಯಾಣ ಹೋದಾಗ ಎಲ್ಲೋ ಒಂದ್ ಕಡೆ ಮಲ್ಗಿ ಅಲ್ಲೇ ಪ್ರಶಾಂತವಾಗಿ ಇಹಲೋಕ ತ್ಯಜಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಈಗ 3 ಕಾರ್ಡ್ ಇಡ್ತೀನಿ. 3 ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ಸೊ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅರ್ಥ ಮಾಡ್ಕೊಳ್ಳಿ ಏನೇನ್ ಆಸೆ ನಿಮ್ದಿದೆ ಅದೆಲ್ಲವೂ ಕೂಡ ಗಣೇಶ ಈಡೇರಿಸ್ತಾರೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವೇನ್ ಆಸೆ ಪಡ್ತೀರಾ ಅದು ನಿಮ್ಮ ಗಮನದಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ. ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಸ್ಕಿನ್ ಏನಾದ್ರೂ ಜಾಸ್ತಿ ಸುಕ್ಕಾಗ್ತಿತ್ತು ಅಂದ್ರೆ ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಗ್ರೋತ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಪ್ರೊಟೆಕ್ಷನ್ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಫುಲ್ಫಿಲ್ಮೆಂಟ್ ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ನಂಗೆ ಸ್ವಲ್ಪ ಹೀಲಿಂಗ್ ಕಳಿಸ್ಬೇಕು ಅನ್ನಿಸ್ತಾ ಇದೆ. ಸ್ವಲ್ಪ ಈ 3 ಕಾರ್ಡ್ಗೂ ಹೀಲಿಂಗ್ ಹಾಕ್ತೀನಿ.
ಗುರುಭ್ಯೋ ನಮಃ. ಆ, ಈ ಹೀಲಿಂಗ್ ಅಲ್ಲಿ ಏನಿತ್ತೋ ನಾ ಏನ್ ಹೇಳಿದ್ದೀನೋ ಒಳ್ಳೇದು ಹೇಳಿದ್ದೀನಿ, ಅದಾಗ್ಲಿ. 49 ನಂಬರ್ ಇದೆ, ರಿಲ್ಯಾಕ್ಸೇಷನ್, ರಿಲ್ಯಾಕ್ಸ್. 36 ನಂಬರ್ ಇದೆ, ಹೀಲಿಂಗ್, ಹೀಲಿಂಗ್ ಆಗತ್ತೆ. 34 ನಂಬರ್ ಇದೆ, ಕೆಪಾಸಿಟಿ ಆಫ್ ಲವ್, ಪ್ರೀತಿಯ ಶಕ್ತಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರುಭ್ಯೋ ನಮಃ.